ಆರ್ ಸಿ ಬಿ ಗೆದ್ದಂಥ ಟೀಮು ಅವರು ಮತ್ತು ಬಿ ಸಿ ಸಿ ಐನವರು ಐ ಪಿ ಎಲ್ ಆರ್ಗನೈಸರ್ಸು ಏನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳ್ಬೋದು, ಟಿಕೆಟ್ಗಳಿನ ಕಾರಣಕ್ಕಾಗಿ ಅವರು ಶಿಫ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ನೆನ್ನೆನೂ ಕೂಡ ನಾನು ಹೇಳಿದ್ದೇನೆ, ಕಮರ್ಷಿಯಲ್ ಆ್ಯಂಗಲ್ನಲ್ಲಿ ಅವರು ನೋಡ್ತಾ ಇದ್ದಾರೆ. ಇಲ್ಲಿ 33,000 ಸೀಟಲ್ಲಿ ಒಂದಷ್ಟು ಫ್ರೀ ಪಾಸಸ್ಸು ಟಿಕೆಟ್ಸು ಎಲ್ಲ ಹೋಗ್ತಾ ಇದೆ ವಿ ಐ ಪಿಗೆ ಅನ್ನೋದು ಬಿಟ್ಟರೆ, ಇಲ್ಲಿ ಯಾವುದೇ ತೊಂದರೆ ಅವರಿಗಿಲ್ಲ. ಅವರಿಗೆ ಸೆಕ್ಯೂರಿಟಿಯಿಂದಾಗಲಿ ಅಥವಾ ಅರೇಂಜ್ಮೆಂಟ್ಸಿಂದಾಗಲಿ ಆ ಆಸ್ಪೆಕ್ಟ್ಸ್ ಯಾರೂ ಕೂಡ ಮಾತಾಡ್ತಿಲ್ಲ. ಈಗ 5 ಮ್ಯಾಚಸ್ ಮಾಡಿದ್ದೀವಿ, ಯಾವುದೇ ಒಂದು ಸಣ್ಣ ಘಟನೆ ಕೂಡ ನಡೀಲಿಲ್ಲ. ಆ ರೀತಿ ಮ್ಯಾನೇಜ್ ಮಾಡಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು. ನಾವು ಗೌರ್ಮೆಂಟ್ ಸಪೋರ್ಟ್ ಕೊಟ್ಟು ನಾವೆಲ್ಲ ರಿಪೀಟೆಡಾಗಿ ಮೀಟಿಂಗ್ಸ್ ಮಾಡಿ, ಕಳೆದ ವರ್ಷ ಏನು ನಡೀತು ಅಂಥ ಘಟನೆಗಳು ನಡೀಬಾರ್ದು ಅಂತೇಳಿ ಎಕ್ಸ್ಟ್ರಾ ಕೇರ್ ತೊಗೊಂಡು ನಾವು ಐ ಪಿ ಎಲ್ ಇಲ್ಲಿಂದ ಹೋಗಬಾರ್ದು ಅಂತೇಳಿ ನಾವು ಅವರಿಗೆ ಅನುಮತಿಯನ್ನು ವಿತ್ ಗ್ರೇಟ್ ಡಿಫಿಕಲ್ಟಿ ಕೊಟ್ಟಿದ್ದೇವೆ. ಲೆಟ್ ಮಿ ರಿಪೀಟ್, ವಿತ್ ಗ್ರೇಟ್ ಡಿಫಿಕಲ್ಟಿ ಕೊಟ್ಟಿದ್ದೇವೆ. ಯಾಕಂದರೆ ಜಸ್ಟಿಸ್ ಕುನಾ ಅವರ ವರದಿಯ ಪ್ರಕಾರ ಸೋ ಮೆನಿ ಥಿಂಗ್ಸ್ ದೇ ಹ್ಯಾಡ್ ಟು ಡೂ. ಅದರಲ್ಲಿ ಲಾಂಗ್ ಟರ್ಮು ಶಾರ್ಟ್ ಟರ್ಮ್ ಅಂತ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ಗೆ ಏನೆಲ್ಲ ಮಾಡಬೇಕು, ಸೇಫ್ಟಿ ಮೆಜರ್ಸ್ ಏನು ತೊಗೋಬೇಕು ಅವೆಲ್ಲ ಮಾಡಿಸಿ ಇಲ್ಲಿನ ಅನುಮತಿಯನ್ನು ಸರ್ಕಾರ ನಾವು ಕೊಟ್ಟೋ. ಆದರೆ ಅವರು ಅಲ್ಲಿಗೆ ತೊಗೊಂಡೋಗಿ ಶಿಫ್ಟ್ ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಆಗಿ ಅವರಿಗೆ 1,00,000 ಜನ ಅಲ್ಲಿ ಸೀಟ್ಗಳಿದೆ ಅಂತ ಹೇಳಿ ಹೆಚ್ಚು ಜನ ಸಿಗ್ತಾರೆ ಅನ್ನೋ ಕಾರಣಕ್ಕೆ ಅವರು ಶಿಫ್ಟ್ ಮಾಡಿರೋದು ಅಂತ ನನ್ನ ಅನಿಸಿಕೆ. ಅದು ಬಿ ಸಿ ಸಿ ಐನವರು ಕ್ಲಾರಿಫೈ ಮಾಡಬೇಕು. ನಮಗೆ ಸರ್ಕಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಸರ್, ಪರ್ಟಿಕ್ಯುಲರ್ ಆಗಿ ಅವರು 30% ಟಿಕೆಟ್ಗಳನ್ನು ಫ್ರೀಯಾಗಿ ಕೊಡಬೇಕು ಅನ್ನೋವಂತಹ ಮೆನ್ಷನ್ ಮಾಡಿದ್ದಾರೆ ಸರ್. ಅಂದರೆ ಈಗ ನಾನು ಹೇಳಿದ್ನಲ್ಲ, ಅವ್ರವ್ರಿಗೆ ಬಿಟ್ಟಿದ್ದು. ನಾವು ಗೌರ್ಮೆಂಟು, ಕರ್ನಾಟಕ ಸರ್ಕಾರ ಇದರಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ನೋಡ್ರಿ, ಎಮ್ ಎಲ್ ಎಗಳಿಗೆ ಆಯ್ತಪ್ಪ, ಎಮ್ ಎಲ್ ಎಗಳು ಎಷ್ಟು ಜನ ಇದ್ದಾರೆ? 224 2 ಪಾಸ್ ಕೊಡ್ತಾರೆ. ಎಷ್ಟಾಯಿತು? ಅಲ್ಲ ಆಯ್ತಪ್ಪ, 300 ಇಟ್ಕೊಳ್ರಿ. 300 600 ಸೀಟು 600 ಸೀಟು ಎಮ್ ಎಲ್ ಎಗಳೇ ಕೊಟ್ಬಿಟ್ರೆ ಲಾಸ್ ಆಗೋಯ್ತಾ? ಅದಕ್ಕೆ ಶಿಫ್ಟ್ ಮಾಡ್ತಾರೆ. ಹೇಳಿ ಹಂಗಂತ ಅವರು. ನೋ, ಲೆಟ್ ದೆಮ್ ಕಮ್ ಔಟ್ ಸೇಯಿಂಗ್ ದಟ್ ಬಿಕಾಸ್ ಆಫ್ ಎಮ್ ಎಲ್ ಎಸ್ ನಾವು ಶಿಫ್ಟ್ ಮಾಡೋದು ಅಂತ ಹೇಳಿ ಅವರು. ಟಿಕೆಟ್ಸ್ ಈಸ್ ಎ ಇಶ್ಯೂ. ಲೆಟ್ ದೆಮ್ ಸೇ ಸೋ. ಯಾರ್ಯಾರಿಗೆ ಅವ್ರು ಟಿಕೆಟ್ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪಾಸ್ಗಳು ಕೊಟ್ಟಿದ್ದಾರೆ, ಆರ್ ಸಿ ಬಿ ಅವ್ರು ಯಾರಿಗೆ ಕೊಟ್ಟರು, ಆಮೇಲೆ ಅವರ ಅಪೋಸಿಟ್ ಟೀಮು ಅವ್ರಿಗೆ ಈಗ ಚೆನ್ನೈಗೆ ಆಡಿದರು, ಚೆನ್ನೈನವರು ಯಾರಿಗೆ ತೊಗೊಂಡ್ರು, ಎಷ್ಟು ಸಾವಿರ ಟಿಕೆಟ್ ತೊಗೊಂಡ್ರು, ಅದೆಲ್ಲ ಅವರೆಲ್ಲ ಹೇಳಲಿ ಅಲ್ಲ. ಇಫ್ ಟಿಕೆಟ್ ಈಸ್ ಅನ್ ಇಶ್ಯೂ, ಲೆಟ್ ದೆಮ್ ಸೇ ಸೋ. ಬಿ ಸಿ ಸಿ ಆಗಲಿ ಕೆ ಸಿ ಆಗಲಿ, ಅದರಲ್ಲಿ ನಾವು ಗೌರ್ಮೆಂಟ್ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ಅವರು ಏನಾರ ಹೇಳ್ಕೊಳ್ಳಿ ಬಿಡ್ರಿ. ಬಿ ಜೆ ಪಿಯವರು ಜೆ ಡಿ ಎಸ್ನವರು ಕ್ರೀಡೆಗೆ ಏನು ಪ್ರೋತ್ಸಾಹ ಕೊಡ್ತಿದ್ದಾರೆ ಅವೆಲ್ಲ ನಾವು ನೋಡಿದ್ದೇವೆ. ಆದರೆ ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ಬಿ ಸಿ ಸಿ ಐನವರು ಮತ್ತು ಕೆ ಎಸ್ ಸಿ ಎನವರು ದೇ ಶುಡ್ ಡಿಸೈಡ್. ಆಮೇಲೆ ಆರ್ ಸಿ ಬಿ, ಐ ಪಿ ಎಲ್ಲು, ಆರ್ ಸಿ ಬಿ ಅವರೆಲ್ಲ ಡಿಸೈಡ್ ಮಾಡಬೇಕು. ನಮಗೇನು ಸಂಬಂಧ ಇದೆ? ಗೌರ್ಮೆಂಟ್ಗೆ, ಸರ್ಕಾರಕ್ಕೇನು ಸಂಬಂಧ ಇದೆ?